ನಮಸ್ಕಾರ ಫ್ರೆಂಡ್ಸ್, ಇವತ್ತು ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಆಫೀಸ್ ರೂಟೀನ್ನ ಶೇರ್ ಮಾಡಬೇಕು ಅಂತೇಳಿ ವಿಡಿಯೋನ ಆನ್ ಮಾಡಿದ್ದೆ, ಬಟ್ ಆಫೀಸ್ ರೂಟೀನ್ ಜಾಸ್ತಿ ಶೇರ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಬೆಳಿಗ್ಗೆ ಬೇಗ ಆಫೀಸ್ಗೆ ಹೋಗ್ತೀನಿ. ಎಲ್ಲರಿಗೂ ಗೊತ್ತಿರ್ಬೋದು, 6 ಗಂಟೆ ಹಾಗೆ ಆಫೀಸ್ ರೀಚ್ ಆಗಿಬಿಡ್ತೀನಿ. ಸೊ ಆಫೀಸ್ಗೆ ಹೋಗಿ ಒಂದು ಸ್ವಲ್ಪ ಫ್ರೆಶ್ ಆಗಿಬಿಡ್ತೀನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಹೊರಟು ಬಿಡ್ತೀನಿ ಅಷ್ಟೇ. ಮತ್ತು ಮನೇಲಿ ಏನು ಅಂದರೆ ಕೂದಲು ಕೂಡ ಬಾಚ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ಆಫೀಸ್ಗೆ ಹೋಗಿ ಬಾಚ್ಕೊಳ್ತೀನಿ. ಬೆಳಗ್ಗೆ ಆಫೀಸಲ್ಲಿ ಕೂಡ ಯಾರು ಇರೋದಿಲ್ಲ. ಸೊ ಅದಕ್ಕೆ ಆರಾಮಾಗಿ ನಾವು ರೆಡಿ ಆಗ್ಬೋದು. ಸೊ ಇವಾಗ ರೆಡಿ ಆಗಿಬಿಟ್ಟಿದ್ದೀನಿ, ಕೋಂಬ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಾಡಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಇವಾಗ ಚಳಿ ಅಲ್ವ, ಒಂದು ಸ್ವಲ್ಪ ಕ್ರೀಮ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಬರ್ತಾ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಕೂಡ ಬರ್ತಾಯಿದ್ದೀನಿ. ಅದಾದಮೇಲೆ ಮನೇಲಿ ಇವತ್ತು ನೋಡಿದೆ ಸೂರನಗಡ್ಡೆ ಇತ್ತು, ಹಾಗೆ ಬೆಳಿಗ್ಗೆ ತಿಂಡಿಗೆ ಕಡಲೆ ಬೇಯಿಸಿದ್ದು. ಅದು ಕಡಲೆ ಸ್ವಲ್ಪ ಉಳಿದಿತ್ತಲ್ವ, ಅದಕ್ಕೆ ಅಂದ್ಕೊಂಡೆ ಸೂರನಗಡ್ಡೆ ಮತ್ತು ಕಡಲೆ ಹಾಕಿಬಿಟ್ಟು ಸಾರು ಮಾಡೋಣ ಅಂಥೇಳಿ. ಇದು ನಮ್ಮೂರ ಕಡೆ ಎಲ್ಲ ಮಾಡ್ತಾರೆ ನೋಡಿ, ಅದೇ ರೀತಿಯಾಗಿ. ಸೊ ಸೂರನಗಡ್ಡೆನ ಈ ರೀತಿಯಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಆಮೇಲೆ ಹುಣಸೆ ಹಣ್ಣನ್ನು ಹಾಕಿ ಬೇಯಿಸ್ಕೊಟ್ಟಿದ್ದೀನಿ. ಇದನ್ನು ಐ ಥಿಂಕ್ ಒಂದು ಸಪ್ರೇಟ್ ರೆಸಿಪಿದ ವೀಡಿಯೋನೇ ಹಾಕಿದ್ದೀನಿ. ಯಾಕಂದರೆ ಕೆಲವ್ರಿಗೆ ವ್ಲಾಗ್ ನೋಡೋದಕ್ಕೆ ಇಷ್ಟ ಆಗೋದಿಲ್ಲ, ಕೇವಲ ರೆಸಿಪಿ ಬೇಕಾಗಿರುತ್ತೆ. ಸೊ ಅವ್ರಿಗೋಸ್ಕರ ನಾನು ರೆಸಿಪಿನ ಕೂಡ ಸಪ್ರೇಟಾಗಿ ಹಾಕ್ತೀನಿ. ಹಾಗೆ ಶಾರ್ಟಲ್ಲಿ ಕೂಡ ತುಂಬಾ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ಟ್ರೈ ಮಾಡ್ತೀನಿ ಲಾಂಗಲ್ಲಿ ವ್ಲಾಗ್ ಮತ್ತು ರೆಸಿಪಿ ಎರಡೂ ಬರಲಿ, ಹಾಗೆ ಶಾರ್ಟಲ್ಲಿ ಕೂಡ ವ್ಲಾಗ್ ಮತ್ತು ರೆಸಿಪಿ ಎರಡು ಹಾಕೋಣ ಅಂಥೇಳಿ ನೋಡ್ತೀನಿ. ಇಲ್ಲಾಂದರೆ ಶಾರ್ಟಲ್ಲಿ ರೆಸಿಪಿ ಮಾತ್ರ ಹಾಕ್ತೀನಿ ಮತ್ತು ಲಾಂಗ್ ವೀಡಿಯೋದಲ್ಲಿ ವ್ಲಾಗ್ಸ್ನ ಹಾಕ್ತಿರ್ತೀನಿ. ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಟೈಮ್ ಸ್ವಲ್ಪ ಸಿಗೋದಿಲ್ಲ. ಟೈಮ್ ಸಿಗ್ತದೆ ಅಂದರೆ ವ್ಲಾಗ್ಗೋಸ್ಕರ ವೀಡಿಯೋ ಆನ್ ಮಾಡ್ತೀನಿ, ಆಮೇಲೆ ಮರ್ತೋಗ್ಬಿಡುತ್ತೆ ವ್ಲಾಗ್ ಮಾಡಬೇಕು ಅಂತೇಳಿ. ಸೊ ವೀಡಿಯೋ ಆಫ್ ಆಗಿರುತ್ತೆ. ಸೊ ಹಾಗಾಗಿ ವ್ಲಾಗ್ನ ಜಾಸ್ತಿ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಜನ ಹೇಳ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀನಿ, ಮನೆ, ಮಕ್ಕಳು, ಅಡುಗೆ, ಹಾಗೆ ನಾನು ತುಂಬ ಅದು ಮಾಡಬೇಕು ಇದು ಮಾಡಬೇಕು. ನಂಗೆ ಗೊತ್ತಿಲ್ಲ, ಮೊದಲಿಂದ ಒಂದು ಕೆಲವರಾದರೆ ಒಂದು ಮಾಡಿ ಸುಮ್ಮನೆ ಕೂತ್ಕೊಳ್ಬಿಡ್ತಾರೆ, ಆಯಿತು ನಮ್ಮ ದಿನ ಆಯಿತು ಅಂಥೇಳಿ. ಬಟ್ ನನಗೆ ಒಂದು ಪ್ಯಾಷನ್, ನನಗೆ ಇವಾಗ ಯಾರು ಅಂದರೆ ಏನಾದರೂ ಇದ್ದರೆ ನಾನು ಮಾಡಬೇಕು, ಎಲ್ಲಿಗಾದ್ರೂ ಹೋಗಬೇಕು, ಶಾಪಿಂಗ್ ಮಾಡೋದಾಗಲಿ, ಮನೆಯಲ್ಲಿ ಅಡುಗೆ ಮಾಡೋದಾಗಲಿ ತುಂಬಾ ಇಂಟ್ರೆಸ್ಟ್. ಹಾಗೆ ಟಿ ವಿ ಕೂಡ ನೋಡ್ತೀನಿ ಅಷ್ಟೇ. ಇವಾಗ ಬಿಗ್ ಬಾಸ್ ಒಂದು ಎಪಿಸೋಡು ತಪ್ಪಿಸದೆ ನೋಡ್ತೀನಿ. ಅಂದರೆ ಹೇಗಾದರೂ ಟೈಮ್ ತೆಗೆದು ಬಿಗ್ ಬಾಸನ್ನು ಕೂಡ ನೋಡ್ತೀನಿ. ಮಕ್ಕಳನ್ನ ಕೂಡ ಹಾಗೆ ನೋಡ್ತೀನಿ. ಮಕ್ಕಳನ್ನ ಯಾವುದೇ ಟ್ಯೂಷನ್ಗೆ ಇವನ್ ಕಳಿಸ್ತಾ ಇಲ್ಲ, ನಾನೇ ಓದಿಸ್ತೀನಿ. ಟೈಮ್ ಸಿಕ್ಕಿದಾಗೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ಎಲ್ಲ ಕಡೆನೂ ಗೊತ್ತಿಲ್ಲ, ಟೈಮ್ ಎಲ್ಲರ ಹತ್ರನೂ ಇರುತ್ತೆ. ಬಟ್ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬರಬೇಕು ಅಂತ ಅನಿಸುತ್ತೆ. ಇವಾಗ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಗೆ ತಿಳಿಸ್ಬೇಕು ಅಂತ ಕೂಡ ಗೊತ್ತಿಲ್ಲ, ಬಟ್ ನಾನು ಮ್ಯಾನೇಜ್ ಮಾಡ್ತೀನಿ ಆದಷ್ಟು. ಆಫೀಸ್ ಕೆಲಸನೂ ಮಾಡಿಕೊಂಡು, ಮನೆ ಕೆಲಸನೂ ಮಾಡಿಕೊಂಡು, ಮಕ್ಕಳನ್ನ ನೋಡಿ, ಹಾಗೆ ನನ್ನ ಮೈಸೆಲ್ಫ್ ಕೂಡ ಎಂಜಾಯ್ ಮಾಡಿಕೊಂಡು, ಅಂದರೆ ಯಾವುದರಲ್ಲಿ ಕೂಡ ಟಿ ವಿ ಕೂಡ ನೋಡ್ತೀನಿ, ಶಾಪಿಂಗ್ ಮಾಡೋದು ಕೂಡ ಹೋಗ್ತೀನಿ. ಸೊ ಅದೆಲ್ಲ ಮಾಡಿಕೊಂಡು ಮ್ಯಾನೇಜ್ ಮಾಡ್ಕೊಳ್ತೀನಿ. ಏನು ಕಷ್ಟ ಅಂತ ನನಗೆ ತುಂಬ ಕಷ್ಟ ಆಗ್ತಾಯಿದೆ, ಸ್ಟ್ರೆಸ್ ಆಗ್ತಾಯಿದೆ, ಆ ಥರದ್ದೆಲ್ಲ ನನಗೆ ಯಾವತ್ತೂ ಫೀಲ್ ಬರಲೇ ಇಲ್ಲ. ಯಾಕಂದರೆ ಸ್ಟ್ರೆಸ್ ಅನಿಸೋದೇ ಇಲ್ಲ. ಇದೆಲ್ಲ ನಮ್ಮ ಡೈಲಿ ರೂಟೀನ್. ಇವಾಗ ಮಗಳನ್ನು ಸ್ಕೂಲಿಗೆ ಬಿಡೋದು, ಕರ್ಕೊಂಡು ಬರೋದು, ಆಫೀಸ್ ಕೆಲಸ ಆಗಿರ್ಬೋದು. ಸೊ ಅದೆಲ್ಲ ಡೈಲಿ ರೂಟೀನ್. ಸೊ ಕಷ್ಟ ಅಂತ ಅನಿಸೋದಿಲ್ಲ. ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನೋಡಿ, ಆವಾಗ ನಮಗೆ ಕಷ್ಟ ಅಂತ ಅನಿಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಇವ್ರು ಹೋಗಿ ಸ್ಕೂಲಿಂದ ಕರ್ಕೊಂಡು ಬರಬೇಕು, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದಾಗ ಅವ್ರು ಹೋಗದೇ ಇದ್ದಾಗ ನಾವೇ ಹೋಗಿ ಕರ್ಕೊಂಡು ಬರಬೇಕು ಅಂತ ಅಂದ್ಕೊಂಡಾಗ ಆ ಟೈಮಲ್ಲಿ ಸ್ಟ್ರೆಸ್ ಫೀಲ್ ಆಗುತ್ತೆ. ಅದೇ ಮನೆಯಲ್ಲಿ ಇವಾಗ ಇವನ್ ಒಂದು ತರಕಾರಿ ಆಗಿರ್ಬೋದು, ಇಲ್ಲ ಏನಾದರೂ ಗ್ರೋಸರಿ ಐಟಮ್ಸ್ ಆಗಿರ್ಬೋದು, ನಾನೇ ಹೋಗಿ ತರ್ತೀನಿ. ನಾನು ಇಷ್ಟಪಟ್ಟು ಶಾಪಿಂಗ್ ಮಾಡ್ತೀನಿ, ಅಂದರೆ ನನಗೆ ಇಷ್ಟ ಆಗುತ್ತೆ. ಮನೆ ಸಾಮಾನು ಶಾಪಿಂಗ್ ಅಂತ ಹೇಳಿದ್ರೆ ಕೇವಲ ಬಟ್ಟೆ ಅಲ್ಲ, ಇವನ್ ಮನೆ ಸಾಮಾನು ಕೂಡ ಇಷ್ಟಪಟ್ಟು ತರ್ತೀನಿ. ಸೊ ಅದಕ್ಕೆ ನಂಗೆ ಕಷ್ಟ ಅಂತ ಅನಿಸಲ್ಲ. ಹಾಗೆ ಕೂಡ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡೋದಿಲ್ಲ ಅವ್ರು ಹೋಗ್ತಾ ಇರಬೇಕು, ಇವ್ರು ಹೋಗ್ತಾ ಇರಬೇಕು, ಯಾಕೆ ನಾನೇ ಯಾವಾಗಲೂ ತರಕಾರಿ ತರಬೇಕು, ಅದೆಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರೋದ್ರಿಂದ ತುಂಬ ಕಷ್ಟ ಅಂತ ಏನೂ ಅನಿಸೋದಿಲ್ಲ. ಸೊ ನೀವು ಕೂಡ ಅಷ್ಟೇ ಎಕ್ಸ್ಪೆಕ್ಟ್ ಇಟ್ಕೊಳ್ಬೇಡಿ ಯಾರ ಹತ್ರನೂ ಅಷ್ಟೇ. ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಫ್ಯಾಮ್ಲಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಎಕ್ಸ್ಪೆಕ್ಟ್ ನೀವು ಇಲ್ಲದೆ ಇದ್ದಾಗ ಅವ್ರು ಏನಾದರೂ ಮಾಡಿದಾಗ ಆ ಖುಷಿನೇ ಬೇರೆ ಅಂತ ಅನಿಸುತ್ತೆ. ಸೊ ಅದಕ್ಕೆ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇದ್ದಾಗ ನಿಮ್ಮ ಲೈಫಲ್ಲಿ ಸ್ಟ್ರೆಸ್ ಅನ್ನೋದು ಬರೋದೇ ಇಲ್ಲ.
ಸೊ ಮಾತಾಡ್ತಾ ಆಡ್ತಾ ಇಲ್ಲಿ ಕಡಲೆ ಸಾರು ಅಂತ ಆವಾಗ ಅಂದ್ಕೊಂಡೆ ನಾನು ಫಸ್ಟಿಗೆ ಸಾರು ಮಾಡಬೇಕು ಅಂತೇಳಿ. ಅಮ್ಮ ಬೇಳೆ ಬೇಯಿಸೋದಕ್ಕಿಟ್ಟಿದ್ದು. ಸೊ ದಾಲ್ ಮಾಡಿದ್ದು, ತೊಗರಿ ಬೇಳೆ ತೊವೆ ಮಾಡಿದ್ದೀವಿ. ಸೊ ಅದ್ರ ಜೊತೆಗೇ ನಾನಿಲ್ಲಿ ಕಡಲೆ ಮತ್ತು ಸುವರ್ಣಗಡ್ಡೆ ಹಾಕಿಬಿಟ್ಟು ಈ ರೀತಿಯಾಗಿ ಪಲ್ಯ ಮಾಡ್ಕೊಂಡ್ಬಿಟ್ಟೆ. ಸಾರು ಕೂಡ ಇದೇ ಸ್ಟೆಪ್ಸಲ್ಲಿ ಮಾಡ್ತೀವಿ. ಸ್ವಲ್ಪ ತುಂಬ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿದರೆ ಸಾರು ಕೂಡ ರೆಡಿ ಆಗುತ್ತೆ. ಬಟ್ ಇವತ್ತು ಸಾರು ಮಾಡಿಲ್ಲ, ಪಲ್ಯ ಮತ್ತು ಬೇಳೆ ಸಾರು ಜೊತೆ ಹಾಕ್ಕೊಂಡು ಊಟ ಮಾಡಿದ್ವಿ. ಇವಾಗ ಡೈರೆಕ್ಟಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಿಗ್ಗೆ ತಿಂಡಿಗೆ ಇದು ಗೋಧಿ ಕಡಿ ಬರುತ್ತಲ್ವ, ಅದರದ್ದು ಉಪ್ಪಿಟ್ಟು ಮಾಡಿದ್ದು. ಸಖತ್ತಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಗೋಧಿ ಕಡಿ ಉಪ್ಪಿಟ್ಟು, ತೆಂಗಿನಕಾಯಿ ಹಾಗೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿದ್ದು. ಬಟಾಣಿ ಇರಲಿಲ್ಲ, ಅದಕ್ಕೆ ನೆಲಗಡಲೆ. ಅದಾದಮೇಲೆ ಒಂದು ಕೇಕ್ ಆರ್ಡರ್ ಇತ್ತು. ಇವತ್ತು ಚಿಲ್ಡ್ರನ್ಸ್ ಡೇ, ಬೇಗ ಕೇಕ್ ಮಾಡಿದ್ದೀನಿ. ಯಾಕಂದರೆ ನನಗೆ ಆಫೀಸ್ಗೆ ಹೋಗಬೇಕು. ಸೊ ಬೆಳಿಗ್ಗೆ ಎದ್ದು ಕೇಕ್ ಬೇಕ್ ಮಾಡಿ ಕ್ರೀಮ್ ಮಾಡಿ ನಾನು ವೀಡಿಯೋಸ್ ತೆಗಿಲಿಲ್ಲ, ಯಾಕಂದ್ರೆ ಅಷ್ಟೊಂದು ನನಗೆ ಟೈಮೇ ಇರಲಿಲ್ಲ. ಅವರಿಗೆ ಸ್ಪೈಡರ್ ಮ್ಯಾನ್ ಕೇಕ್ ಬೇಕಿತ್ತು. ಹೇಗಾಗಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೇಗ ಹೇಗಾಗುತ್ತೋ ಹಾಗೆ ಸ್ಪೈಡರ್ ಮ್ಯಾನ್ ಕೇಕ್ ಮಾಡಿದ್ದೀನಿ. 10 ಗಂಟೆಗೆ ಇವತ್ತು ಆಫೀಸ್ಗೆ ಬರ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೋಸ್ಕರನೇ 10 ಗಂಟೆ ಆಗಬೇಕಿದ್ರೆ ತಿಂಡಿ ಎಲ್ಲ ತಿಂದು ಬಿಗ್ ಬಾಸ್ ಎಪಿಸೋಡ್ ಕೂಡ ಬೆಳಗ್ಗೆ ನೋಡಿಕೊಂಡು ಅದಾದಮೇಲೆ ಕೇಕನ್ನು ಬೇಗ ಇದು ಸ್ವಲ್ಪ ಸಿಂಪಲ್, ನಿಮಗೆ ನೋಡೋದಕ್ಕೆ ಗೊತ್ತಿಲ್ಲ ಹೇಗೆ ಅನಿಸ್ತಾ ಇದೆ. ಈ ಕೇಕಲ್ಲಿ ಜಾಸ್ತಿ ಡಿಸೈನ್ ಎಲ್ಲ ಏನಿಲ್ಲ, ಅದು ವೆಬ್ ಮಾಡಬೇಕು ಅಷ್ಟೇ. ಸ್ಪೈಡರ್ ಮ್ಯಾನ್ ಡೈರೆಕ್ಟಾಗಿ ಹಾಕಿದ್ದೀನಿ. ಇದು 1 kg ಕೇಕು. ಇದ್ರ ಪ್ರೈಸ್ ಬಂದು 700. ಯಾಕಂದರೆ ಈ ಸ್ಪೈಡರ್ ಮ್ಯಾನ್ ಇದೆಯಲ್ಲ, ಅದ್ರ ಪ್ರೈಸೇ 50-60 ರುಪೀಸ್ ಏನೋ ತೊಗೊಂಡ್ರು. ಅದು ಸ್ವಲ್ಪ ನಂಗೆ ಕಾಸ್ಟ್ಲಿ ಅನಿಸ್ತು, ಬಟ್ ಅವ್ರ ಹತ್ರ ಬೇರೆ ಇರಲಿಲ್ಲ, ಅದಕ್ಕೆ ಅದು ತೊಗೊಳ್ಬೇಕಾಯಿತು. ಇವಾಗ ಬೇಗ ಕೇಕನ್ನು ಕೊಡಲಿಲ್ಲ, ಅವರು ಸಂಜೆ ಬರ್ತಾರೆ ಕೇಕ್ ತೊಗೊಂಡು ಹೋಗೋದಕ್ಕೆ. ಸೊ ಬಾಕ್ಸಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸಂಜೆಗೆ ಬಂದಾಗ ಅಮ್ಮ ಯಾರಾದರೂ ಕೊಟ್ಬಿಡ್ತಾರೆ ಡೈರೆಕ್ಟಾಗಿ. ಸ್ಪೈಡರ್ ಮ್ಯಾನ್ ಹಾಕಿದರೆ ಮುಚ್ಚೋದಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಮೇಲ್ಗಡೆನೇ ಸ್ಟಿಕ್ ಮಾಡಿದ್ದೀನಿ. ಆಮೇಲೆ ನನ್ನ ಮಕ್ಕಳು ಕೇಕ್ ಬೇಕು ಅಂತ ಇದ್ದರು. ಅದಕ್ಕೆ ಇದು ಒಂದು ಕೋನ್ ಕೇಕ್ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಕ್ರೀಮ್ ಖಾಲಿಯಾಗಿತ್ತು. ಮತ್ತೆ ಯಾರು ಕ್ರೀಮ್ ಮಾಡ್ತಾರೆ ಅಂಥೇಳಿ ಸ್ವಲ್ಪ ಮೇಲೆ ಕೋಟಿಂಗ್ ಮಾಡಿ ಈ ರೀತಿಯಾಗಿ ಕೇಕ್ ಮಾಡಿದ್ದೀನಿ, ಮಕ್ಕಳಿಗೆ ತಿನ್ನೋದಕ್ಕೆ. ಚಿಲ್ಡ್ರನ್ಸ್ ಡೇ ಅಲ್ವಾ, ಸೊ ಮನೆಯಲ್ಲಿ ಒಂದು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಆಫೀಸ್ಗೆ ಹೋಗಿದ್ದೀನಿ. ಆಫೀಸ್ ಬಸ್ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆದರೆ ಮಾತ್ರ ನಮಗೆ ಹೋಮ್ ಕ್ಯಾಬ್ ಬರುತ್ತೆ, ಇಲ್ಲ ಅಂದರೆ ಆಫೀಸ್ ಬಸ್ ಇರುತ್ತೆ. ಅದು ಕೂಡ ಮನೆ ಎದುರುಗಡೆಯಿಂದನೇ ಇರುತ್ತೆ. ಸೊ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಇವತ್ತು ನೀವು ಅಂದ್ಕೊಳ್ಬೋದು ಇಷ್ಟು ಯಾಕೆ ಲೇಟ್ ಹೋಗ್ತಾ ಇದ್ದೀನಿ ಅಂಥೇಳಿ. ಇವತ್ತು ಆಫೀಸಲ್ಲಿ ಪಾರ್ಟಿ ಇದೆ. ಆ್ಯಕ್ಚುಲಿ HRಸ್ಗಳೇನೆಂದರೆ ವರ್ಷಕ್ಕೆ ಐ ಥಿಂಕ್ ಒಂದು 4 ಸಲ ಒಂದೊಂದು ಎಂಪ್ಲಾಯ್ ಮೇಲೆ ಇಂತಿಷ್ಟು ಹಣ ಅಂಥೇಳಿ ಮ್ಯಾನೇಜರ್ಗೆ ಕೊಡ್ತಾರೆ. ಸೊ ಪಾರ್ಟಿ ಇರ್ತಾರೆ, ಸ್ಟೇ ಇರುತ್ತೆ, 1 ನೈಟ್ ಸ್ಟೇ. ನಾನು ಯಾವುದಕ್ಕೂ ಇದುವರೆಗೂ ಹೋಗಲೇ ಇಲ್ಲ. ಸೊ ನಾನು ಅಂದ್ಕೊಂಡೆ ಇವತ್ತು ಒಂದು ಸಲ ಹೋಗಿಬಿಡೋಣ, ಸ್ವಲ್ಪ ಅಂದರೆ ನಮಗೋಸ್ಕರ ಕೊಡ್ತಾರೆ, ಆದರೂ ಬೇರೆ ಯಾರು ಯೂಸ್ ಮಾಡ್ಕೊಳ್ತಾರೆ, ಇವತ್ತು ಹೋಗಿಬಿಡೋಣ ಅಂಥೇಳಿ ಇವತ್ತು ನಾನು ಅಂದ್ಕೊಂಡೆ. ಇವತ್ತು ಲೇಟ್ ಆದರೂ ಪರವಾಗಿಲ್ಲ, ಫ್ರೈಡೇ ಅಲ್ವಾ. ಸೊ ಅದಕ್ಕೋಸ್ಕರನೇ ಲೇಟಾಗಿ ಸೆಕೆಂಡ್ ಶಿಫ್ಟ್ ಮಾಡ್ತಾ ಇದ್ದೀನಿ. ಆಫೀಸಲ್ಲಿ ಹೋಗಿ ಕೆಲಸ ಎಲ್ಲ ಮಾಡಿದ ನಂತರ ನಾವು ಸಂಜೆ ಬಂದ್ವಿ ಊಟ ಮಾಡೋದಕ್ಕೆ. ಇಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ ಎಲ್ಲರೂ. ಸೊ ಅದರಲ್ಲಿ ಏನು ಬೇಕು ಅಂತೇಳಿ ಎಲ್ಲರೂ ಅವ್ರವ್ರು ಏನು ಬೇಕಾದರೂ ಆರ್ಡರ್ ಮಾಡ್ಕೊಳ್ತಾ ಇದ್ರು. ನಾನು ಆ್ಯಕ್ಚುಲಿ ಫಸ್ಟ್ ಟೈಮೇ ಟೀಮ್ ಜೊತೆಗೆ ಹೋಗಿದ್ದು. ಸಖತ್ತಾಗಿತ್ತು. ನಾನ್ ವೆಜ್ ತಿಂದೆ ಇವತ್ತು. ತುಂಬ ಟೈಮ್ ಆದ ನಂತರ ನಾನು ಈ ರೀತಿಯಾಗಿ ಹೋಟ್ಲಲ್ಲೆಲ್ಲ ತಿಂದೆ. ನಾವು ಪ್ರಾನ್ಸ್ ಆರ್ಡರ್ ಮಾಡಿದ್ವಿ, ಆಮೇಲೆ ತುಂಬಾ ಆರ್ಡರ್ ಮಾಡಿದ್ವಿ. ಅದಾದಮೇಲೆ ಎಂಡಲ್ಲಿ ನಾವಿದು ಸಿಸ್ಲರ್ ಬ್ರೌನಿ ಐಸ್ ಕ್ರೀಮ್ ಬರುತ್ತಲ್ವ, ಅದನ್ನು ಕೂಡ ಆರ್ಡ್ರ್ ಮಾಡಿದ್ವಿ. ಸಖತ್ ಟೇಸ್ಟಿಯಾಗಿತ್ತು. ಹಾಗೆ ಎಲ್ಲರೂ ಏನೇನು ಬೇಕೋ ಆರ್ಡ್ರ್ ಮಾಡ್ತಾಯಿದ್ರು, ನಾನು ಕೂಡ ತಿಂದ್ವಿ. ಅದಾದಮೇಲೆ ನಮಗೆ ಹೋಮ್ ಡ್ರಾಪ್ ಇರುತ್ತೆ. ನಮಗೇನಂದರೆ ಇದು ಐ ಥಿಂಕ್ ಗೌರ್ಮೆಂಟ್ ರೂಲ್ಸ್ ಅಂತ ಅನಿಸುತ್ತೆ, ನೈಟ್ ಆದರೆ ಹೋಮ್ ಡ್ರಾಪ್ ಇರುತ್ತೆ, ಹಾಗೆ ಅರ್ಲಿ ಮಾರ್ನಿಂಗ್ ಆದರೆ ಹೋಮ್ ಡ್ರಾಪ್ ಇರುತ್ತೆ. ಇಲ್ಲಿ ನಾವು ಊಟ ಎಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ನೈಟ್ 10:30 ಆಗಿತ್ತು. ಸೊ ಹೋಮ್ ಡ್ರಾಪ್ ಇತ್ತು. ಹೋಮ್ ಡ್ರಾಪಿಂದನೇ ಮನೆಗೆ ಬಂದ್ವಿ ನಾವು. ಸೊ ಹೋಮ್ ಡ್ರಾಪಿಂದ ಇವಾಗ ಹತ್ತಿದ್ರೆ ನೋಡಿ, ನೈಟಲ್ಲಿ ಕೂಡ ಎಷ್ಟು ಟ್ರಾಫಿಕ್ ಇರುತ್ತೆ. ನನಗೆ ಅಲ್ಲೇ ನಿದ್ದೆ ಬಂದುಬಿಡ್ತು. ಯಾಕಂದರೆ ನಾನು ಇಷ್ಟು ನೈಟ್ ಸೆಕೆಂಡ್ ಶಿಫ್ಟ್ ತೊಗೊಂಡೇ ಇಲ್ಲ ಅಂತ ಅನಿಸುತ್ತೆ, ತುಂಬ ವರ್ಷ ಆಯಿತು. ಅದಲ್ಲದೆ ಮತ್ತು ನಾನು ಈ ಟೈಮಲ್ಲಿ ಟ್ರಾಫಿಕ್ ಕೂಡ ಇವತ್ತೇ ನೋಡ್ತಾ ಇರೋದು. ತುಂಬಾ ಟ್ರಾಫಿಕ್ ಇತ್ತು. ನಾನು ಫುಲ್ ಮಲ್ಕೊಂಡು ಬಿಟ್ಟಿದ್ದೆ. ಆಮೇಲೆ ಎಚ್ಚರ ಆಯಿತು ನನಗೆ. ನೋಡ್ತಾ ಮನೆ ಹತ್ತಿರ ಬಂತು. ನಾನು ಟೈಮ್ ನೋಡಲಿಲ್ಲ. ನಾನು ಅಂದ್ಕೊಂಡೆ ಮೇ ಬಿ ಒಂದು 11:30 12 ಆಗಿರ್ಬೋದು. ಟೈಮ್ ನೋಡ್ತೀನಿ 1:10 ಆಯಿತು. ಇವಾಗ ನೋಡ್ಬೋದು ಮಧ್ಯರಾತ್ರಿ 1 ಗಂಟೆ ಆಗಿತ್ತು. ಆದರೂ ಎಲ್ಲ ಕಡೆ ಜನ ನೋಡಿ, ಜನ ಇದ್ದಾರೆ, ಟೀ ಮಾರ್ತಾ ಇದ್ದಾರೆ, ಐಸ್ ಕ್ರೀಮ್ ಮಾರ್ತಾ ಇದ್ದಾರೆ,
ಗಾಡಿ ಎಲ್ಲ ಓಡ್ತಾ ಇತ್ತು ಅಂದರೆ ನನಗೆ ಅನಿಸ್ಲೇ ಇಲ್ಲ ಇಷ್ಟೊಂದು ನೈಟ್ ಆಗಿತ್ತು ಅಂತೇಳಿ. ಮನೆಗೆ ಹೋಗುವಷ್ಟರಲ್ಲಿ ಮಧ್ಯರಾತ್ರಿ 1:30 ಆಗಿತ್ತು. ಅಂದರೆ ಆ ಫೀಲಿಂಗ್ ಮುಂಬೈಯಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ನೀವು 1 ಗಂಟೆ ಆಗಲಿ 2 ಗಂಟೆ ಆಗಲಿ ರೋಡಲ್ಲಿ ಜನ ಅಂತೂ ಇದ್ದೇ ಇರ್ತಾರೆ. ಬಟ್ ನಾನು ಫಸ್ಟ್ ಟೈಮ್ ಈ ರೀತಿಯಾಗಿ 1:30ಗೆ ಹೋಗಿದ್ದೆ, ಎಲ್ಲ ಮಲಗಿದ್ರು. ತುಂಬಾ ಲೇಟಾಗೋಯ್ತು. ಇನ್ನೂ ಅಂದ್ಕೊಂಡೆ ಇನ್ನೊಂದು ಸಲ ಡಿನ್ನರ್ಗೆಲ್ಲ ಹೋಗಬಾರ್ದು ಅಂತೇಳಿ. ಬಟ್ ಟೀಮ್ ಅವರೆಲ್ಲ ಹೇಳ್ತಾರೆ ಎಲ್ಲರೂ ಹೋಗ್ತೀವಿ, ನೀನು ಒಬ್ಬಳೇ ಯಾಕೆ ಬರೋದಿಲ್ಲ ಅಂತೇಳಿ. ಹಾಗಂತ ಅಂದ್ಕೊಂಡೆ ನಾನು ಹೋಗಿದ್ದೆ. ಟ್ರೈ ಮಾಡ್ತೀನಿ, ಇನ್ನೊಂದು ಸಲ ನೋಡ್ತೀನಿ, ಒಂದು ದಿನ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೋಗೋದಾದರೂ ಹೋಗ್ತೀನಿ, ಇಲ್ಲಾಂದರೂ ಹೋಗೋದಿಲ್ಲ. ಬಟ್ ಇವತ್ತಿಗಂತೂ ತುಂಬ ಸುಸ್ತಾಗೋಯ್ತು. ಬ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.